ಇದು ಮಾಡ್ಲಿಕ್ಕಂದ್ರೆ ಅವ್ರಿಗೆ ನಿದ್ದೆ ಹತ್ತಲ್ಲ, ಚೈನ್ ಬೀಳಲ್ಲ. ಸೊ ಭಾಳ ಪ್ರಾಬ್ಲಮ್ಸ್ ಅದಾವೆ ಸ್ಕಿಪ್ಪಿಂಗ್ ಮಾಡ್ಲಿಕ್ಕಂದ್ರೆ. ಎಕ್ಸಸೈಸ್ ಮಾಡತ್ತಾರ, ನಾ ಬ್ಲಾಗ್ ಮಾಡತ್ತೀನಿ. Hey guys, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೈಶು ಆನಂದ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಬೆಳಗ್ಗೆ ವಾಕಿಂಗ್ ಬಂದೀವಿ. ಸಂಡೇ ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ. ಸೊ ಇವ್ರು ಫುಲ್ ಎಕ್ಸಸೈಸ್ ಮಾಡೋಕ್ಕೆ ಬಂದೀವಿ. ವಾಕಿಂಗ್ ಬರ್ತೀವಿ, ಡೈಲಿ ಜಲ್ದಿ ಬರ್ತೀವಿ. ಬಟ್ ಇವತ್ತು ಲೇಟಾಗಿ ಬಂದೀವಿ. ಸೊ ಭಾಳ ನಮ್ಮ ಲೇಟಾಗಿ ಮಲ್ಕೊಂಡಿವಿ. ಇವತ್ತು ಸಂಡೇ ಅದು ಸ್ವಲ್ಪ ರಿಲ್ಯಾಕ್ಸ್ ಇರಲಿ ಅಂತೇಳಿ. ಸೊ ಫುಲ್ ಬಿಸಿಲು ಬಿದ್ದೈತಿ. ನಾನಂತೂ ಏನೂ ಮಾಡಾತಿಲ್ಲ, ಸುಮ್ಮ ಕುಂತೀನಿ ಹಾಗೆ. ಯಾಕಂದ್ರೆ ನಂಗೆ ನೆರಳು ಬೇಕಾಗ್ಯದ. ಸೊ ಪ್ಲೀಸ್ ಎಲ್ಲರೂ ಥಂಬ್ನೇಲ್ ನೋಡಿ ಗೊತ್ತೇ ಆಗಿರ್ತೈತೆ ನಿಮ್ಗೆ ಏನದ ಇವತ್ತಿಂದು ಫುಲ್ ಡೇ ಅಂಥೇಳಿ. ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಬಟನ್ ಮ್ಯಾಗ ಕ್ಲಿಕ್ ಮಾಡಿರಿ. ಸೊ ನಾ ಏನು ಹಾಕಿರೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವೆ. ಸೊ ಫುಲ್ ಡೇ ಏನು ಮಾಡ್ತೀನಿ ಅಂಥೇಳಿ ನಿಮ್ಗೆ ಫುಲ್ ಲಾಗ್ ನೋಡಿರಿ. ಫೈನಲ್ ಲಾಸ್ಟಿಗೆ ಹೇಳ್ರಿ ಹೆಂಗದ ವಿಡಿಯೋ ಅಂಥೇಳಿ. ಸೊ ಮತ್ತೆ ನಮ್ಮ ಬಾಗಲಕೋಟೆ ಸಿಟಿ ಒಳಗೆ ಇರುವಷ್ಟು ದೊಡ್ಡ ದೊಡ್ಡ ರೋಡ್, ಆಮೇಲೆ ರೋಡ್ ತುಂಬ ಗಿಡ ನಾ ಎಲ್ಲಿ ನೋಡೇ ಇಲ್ಲ ಅನ್ನಿಸ್ತದೆ ನಂಗೆ. ಯಾಕಂದ್ರೆ ಅಷ್ಟು ದೊಡ್ಡ ರೋಡ್ ಅದಾವು ಮತ್ತು ಮಸ್ತ್ ರೋಡ್ ಆಮೇಲೆ ಎಲ್ಲ ಫುಲ್ ಗ್ರೀನಿಶ್, ಎಲ್ಲ ಕಡೆ ಗಿಡ ಹೋಗ್ತಾರೆ ಡೈಲಿ. ಬಟ್ ನಾನು ಹಿಂಗೆ ಸ್ವಲ್ಪ ಮಿಡಲ್ ಕೂಡ್ತಿರ್ತೀನಿ. ಅವ್ರು ಕಂಟಿನ್ಯೂಸ್ಲಿ ಎಕ್ಸಸೈಸ್ ಮಾಡ್ತಿರ್ತಾರೆ. ಸೊ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಅದ ಪ್ರೆಸೆಂಟ್ಲಿ. ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟದಂತೇಳಿ ಮಾಡತ್ತಾರೆ. ಗೈಸ್ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರಿಬೇಡ್ರಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಟ್ಟಾಗಿಬಿಟ್ಟಾರೆ ಡೈಲಿ ಸ್ಕಿಪ್ಪಿಂಗ್ ಮಾಡ್ಬೇಕಂತ ಹೇಳಿ. ಸೊ ಸ್ಕಿಪ್ಪಿಂಗ್ ಮಾಡ್ತಾರೆ. ನನಗೇನು ಹಂಗಿಲ್ಲ, ಮಾಡ್ರಿ ಬಿಡ್ರಿ, ಯಾವುದಕ್ಕೂ ಸಟ್ಟಾಗಂಗಿಲ್ಲ. ಎಷ್ಟು ಮಸ್ತ್ ಕಾಣತೈತಿ ನೋಡು. ಗೈಸ್ ಅವ್ರು ಸ್ಕಿಪ್ಪಿಂಗ್ ಇರುತ್ತಲ್ಲ, ನಾನ್ ಸ್ಟಾಪಿಂಗ್ 500 ಮಾಡಂದ್ರು 500 ಮಾಡ್ತಾರೆ ಅವರು ನಾನ್ ಸ್ಟಾಪಿಂಗ್. ಸೊ ನನಗೇನು ಅಷ್ಟಿಲ್ಲ. ಡೈಲಿ ಮಾಡಿದ್ರೆ 1-2 ಡೇಸ್ ಮಾಡಿದ್ರು, ಥರ್ಡ್ ಡೇ ನನಗೆ 100 ಮಟನೂ ನಾನ್ ಸ್ಟಾಪ್ ಮಾಡ್ಬೋದು ನಾನು ಸ್ಕಿಪ್ಪಿಂಗ್. ಬಟ್ ಅವ್ರು 500 ತನೂ ನಾನ್ ಸ್ಟಾಪಿಂಗ್ ಮಿಸ್ ಆಗ್ಲಾರ್ದೇನೋ ಮಾಡಂದ್ರೆ ಅವ್ರು ಮಾಡ್ತಾರೆ. ಬರ್ತೀನಿ ಮಾಡಿ. ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಎಕ್ಸಸೈಸ್ ಅದೆಲ್ಲ ನೋಡಿರಿ. ತೆಂಗಿನಕಾಯಿ ಗಿಡದ್ದು ಇಷ್ಟು ವ್ಯವಸ್ಥೆ ಮಾಡ್ತಾರಂದ್ರೆ, ಸೊ ಅದಕ್ಕೆ ಇಷ್ಟು ಗಿಡ ತುಂಬಿ ತೆಂಗಿನಕಾಯಿ ಆಗ್ಯಾವ. ತೋರಿಸ್ತೀನಿ ನಿಮಗೆ. ಅದಕ್ಕೆಲ್ಲ ಉಪ್ಪು ಹಾಕ್ಯಾರ. ಇದ್ರದ್ದು ಗ್ರೀನ್ ಲೀಫ್ ತೊಗೊಂಬಂದು ಹಾಕ್ಯಾರ. ಫುಲ್ ಉಪ್ಪು ಹಾಕತ್ತಾರೆ. ಈಗ ಅಷ್ಟಕ್ಕೆ ಕಾಯಿ ಇಟ್ಟು ಪರಿ ತುಂಬ್ಯಾವು. ಮಸ್ತ್ ನೋಡ್ಬೋದು ನೀವು. ಸೊ ಅದಕ್ಕೆಲ್ಲ ಅಗತಿ ಮಾಡ್ತಾರೆ. ಇದೇನು ಹೊಲದಾಗಲ್ಲ, ಮನೆ ಹಿಂದಿನ ಸೈಡ್ ಗಾರ್ಡನ್ ಒಳಗೆ. ನೋಡಿರಿ ಎಷ್ಟು ಉಪ್ಪು ಹಾಕತ್ತಾರೆ. ಉಪ್ಪು ಹಾಕಿದ್ರೆ ಚಲೋ ಆಗ್ತಾವಂತ, ತಂಪು ಹೊಡಿತೈತಿ. ಯಾಕಂದರೆ ನೋಡ್ರಿ ಎಷ್ಟು ಅದಾವೆ, ದಮ್ಮು ಕಾಯಿ ಅದಾವೆ. ಫುಲ್ ಎಳ್ನೀರು ಅದಾವೆ. ಸೊ ಈಗ ನಮ್ದು ಮುಗೀತು. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಮೈ ಗಾಡ್. ಹಿಂಗೆ ಮಕ್ಕೊಂಬಿಡ್ಬೇಕು, ಮಸ್ತ್ ಅನಿಸ್ತೈತಿ. ಫ್ಯಾನ್ ಒಂದು ಹಚ್ಚೋದು ಮರ್ತೆ. ಅಯ್ಯೋ ಹಚ್ಚಿದೆ.
ಅಯ್ಯೋ ಫುಲ್ ಸ್ವೆಟ್ ಆಗೈತಿ, ಹಾಕ್ಕೊಂಡ್ರೆ ಮಸ್ತ್ ಫೀಲ್ ಆಕೈತಿ. ಬಟ್ ಮಕ್ಕೊಳಕ್ಕಾಗಲ್ಲ, ಭಾಳ ಕೆಲಸ ಅದಾವು, ಕೆಲಸ ಮಾಡಬೇಕು. ಸೊ ನೆಕ್ಸ್ಟ್ ಬಾಂಡೆ ತಿಕ್ಕು ಪ್ರೋಗ್ರಾಮ್ ನಡೆದೈತಿ. ಬಾಂಡೆ ತಿಕ್ಕುದು, ಕಸ ಹೊಡಿದು, ಮೊಸರು ತಿಕ್ಕುದು, ಇದು ಅಡುಗೆ ಮಾಡೋದು ಯಾವುದು ಫಾರ್ಮ್ ತುಂಬುವುದಿಲ್ಲ. ಸೊ ಇವು ಬಯಸಿ ಬಂದ ಭಾಗ್ಯಗಳು. ಹಾಂ, ಯಾವುದೇ ಫಾರ್ಮ್ ತುಂಬುವುದಿಲ್ಲ ನೀ ಅಪ್ಲಿಕೇಶನ್ ಫಾರ್ಮ. ಹಾಂ, ಒಳಗಡೆ ನೀವು ನೋಡಿರಲ್ಲ, ಅದಕ್ಕೆ ಹೇಳಿಲ್ಲ, ತಂದಿಲ್ಲ. ಮತ್ತೆ ಈ ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗಿರ್ತೈತೆ ಅಂದ್ರೆ ಮ್ಯಾರಿಡ್ ವುಮೆನ್ಸಿಗೆ ಗೊತ್ತಿರ್ತೈತಿ ಇದು ಈ ಥರ ನೋಡೋದು ಕಿಚನ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ. ಯಾಕಂದ್ರೆ ಅವ್ರಿಗೆ ಅಡುಗೆ ಮಾಡೋರಿಗೆ ಕಿಚನ್ ಸ್ವಚ್ಛ ಇರಲ್ಲ ಅಂದ್ರೆ ಹುಚ್ಚಿಡ್ದು ಬಿಡ್ತೈತಿ. ಹಬ್ಬ ಅಂತೂ ಫಾಂಡೆ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಈ ಕಡೆ ಬರೋದ್ರಾಗ ಸೊ ಜಾಡು ನಡೆದಿತ್ತು. ಯಾಕಂದ್ರೆ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಇರ್ತೈತೆ ನಮ್ಮ ಮನೆ. ಸೊ ಮಾರ್ನಿಂಗ್ ಸ್ವಲ್ಪ ಹೊಸ್ಲ ತೊಳೆದು ರಂಗೋಲಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಬರೋದ್ರಾಗ ಕಡೆ ಮಸ್ತ್ ಎಲ್ಲ ಮಾಡಿದೆ ಬೆಳಗ್ಗೆ. ಅದೊಂದು ಮಾಡಿದ್ಮೇಲೆ ಮಾರ್ನಿಂಗ್ ಮನೆ ನೋಡೋದೇ ಒಂದು ಮಸ್ತ್ ಮಜಾ ಬರ್ತೈತಿ. ಸೊ ಒಳಗೆ ಡೋರ್ ಓಪನ್ ಮಾಡಿ ನೋಡಿದ್ರೆ ಚಕ ಚಕ ಅಂತ ಹೊಳೆ ಆಗ್ತೈತಿ ನಮ್ದು ಹಾಲ್. ಹಬ್ಬ ಅಂತೂ ಫೈನಲಿ ಅಷ್ಟು ಕ್ಲೀನ್ ಆಯಿತು. ಯಾಕಂದರೆ ಡೀಪ್ ಕ್ಲೀನ್ ಇರ್ತೈತೆ ಸಂಡೇ. ಏನು ಮಾಡತ್ತೆ? ಹಾಂ, ಉಳ್ಳಾಗಡ್ಡಿ ಸಣ್ಣದ ಗಾಡಿ ಹೋದ್ಸಲ ದಮ್ಮಿದಲ್ಲ, ಸ್ವಲ್ಪ ದಪ್ಪ ತರಬೇಕಲ್ಲ. ಹುಳ ಪಟ ಹಾಕಿತ್ತು ಅರ್ಜೆಂಟಿದ್ದಾಗ. ಕೆಟ್ಟು ಬಂದವು. ಉಳ್ಳಾಗಡ್ಡಿ ರೇಟ್ ಹೆಚ್ಚಾಗೈತೆ ಕಡಿಮೆ ಆಗೈತೆ? ಕಡಿಮೆ ಐತೆ, 15 ರೂಪಾಯಿ ಕೆ ಜಿ. 16 ರೂಪಾಯಿ ಕೆ ಜಿ ಐತೆ. ಆದ್ರೆ ಲಾಸ್ಟ್ ಟೈಮ್ ದಮ್ಮು ಚಲೋ ಇದ್ದು ಉಳ್ಳಾಗಡ್ಡಿ. ಸಲ ಸಣ್ಣದ ಸ್ವಲ್ಪ. ಈಗ ನಾನಂತೂ ಫುಲ್ ಅಳಾತೀನಿ. ಬಿಕಾಸ್ ಇದು ಗೊತ್ತೈತಿ ಎಲ್ಲರಿಗೂ ಅಳಿಸ್ತೈತಿ. ಇದು ಫಸ್ಟ್ ಉಳ್ಳಾಗಡ್ಡಿ ಹಚ್ಚಿನಿ, ಫಸ್ಟ್ ಕ್ಲಾಸ್ ನಾಷ್ಟ ರೆಡಿ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಕಡಾಯಿ ನೆಕ್ಸ್ಟ್ ಇಲ್ಲತ್ತ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮಸ್ತ್ ಇರ್ತೈತಿ. ತೋರಿಸ್ತೀನಿ ನಿಮಗೆ ಏನು ಮಾಡ್ತೀನಿ ಅಂಥೇಳಿ. ಸೊ ಇದು ಮಸ್ತ್ ಕೆಂಪಾಗುತ್ತೆ, ನಾನು ಹುರ್ಕೋತೀನಿ. ಸ್ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಮಸ್ತ್ ಸ್ವಲ್ಪ ಮುರಿಬೇಕು. ಮುರಿದ್ರೆ ಯಾಕಂದ್ರೆ ಹೊರಗೆಲ್ಲ ಸಿಡಿಯೋದಿಲ್ಲ. ಇದು ಹುರಿಬೇಕಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಮಸ್ತ್ ಉದುರುದ್ರ ಆಗ್ತೈತಿ. ಉದುರುದ್ರ ಆದರೆ ಚಂದ ಇದು. ಸೊ ಹಂಗಾಗಿ ಫುಲ್ ಉದ್ರುದ್ರ ಶಾವಿಗೆ ಉಪ್ಪಿಟ್ಟು ಮಾಡೋದು ನಾನು ರೆಸಿಪಿದ ಒಂದು ವಿಡಿಯೋ ಬೇರೆ ಹಾಕ್ತೀನಿ. ಅದನ್ನೂ ಇದೇ ವೈಶು ಆನಂದ್ ಯೂಟ್ಯೂಬ್ ಚಾನಲ್ ಲಾಗ್ಸ್ ಒಳಗೆ ಹಾಕ್ತೀನಿ. ಸೊ ಫುಲ್ ವಿಡಿಯೋ ನೋಡುವಂತ್ರೆ. ಸೊ ಇವತ್ತಿನ ನಮ್ಮದು ಬ್ರೇಕ್ಫಾಸ್ಟ್ ಆಗಿತ್ತು ಶಾವಿಗೆ ಉಪ್ಪಿಟ್ಟು. ಸೊ ಮಸ್ತಾಗಿತ್ತು ಟೇಸ್ಟ್. ಸೊ ನಿಮಗೂ ಇದೇ ಥರ ಟೇಸ್ಟ್ ಬೇಕಂದ್ರೆ ನಾನು ನೆಕ್ಸ್ಟ್ ಶಾವಿಗೆ ಉಪ್ಪಿಟ್ಟಿನ ರೆಸಿಪಿ ಹಾಕ್ತೀನಿ, ಅದನ್ನು ನೋಡುವಂತೆ. ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪಪ್ಪಾಯ ಮನೆ ಥರ ಅದಾವ ಅಲ್ಲ, ಮನೆ ಟೇಸ್ಟ್ ಇದಲ್ಲ. ಪಪ್ಪಾಯ ಒಂದೇ ತಂದಿದ್ದ, ಎಷ್ಟು ಚಂದ ಇತ್ತು. ಮನೆ ಚಂದ ಇರ್ತದ, ಅದ್ರ ಮಸ್ತ್ ಸ್ವೀಟ್ ಇರ್ತದ. ಈಗಿಂದೇನೆ ರಿಲ್ಯಾಕ್ಸ್ ಮಾಡ್ತಾ ತಂದಿದ್ದು ಜವಾರಿ ಅದ, ಹೌದಿಲ್ಲ? ಜವಾರಿ ಆಯ್ತು. ಅಯ್ಯೋ ತರಬೇಕಿಲ್ಲ ಒಂದು ಜಾಕ್ ಫ್ರೂಟ್ ಹೊಡ್ಕೊಂಬತ್ತದ ಬೀಜ ಅಷ್ಟು ಹೊಂಡಂಗಿಲ್ಲ. ಹಾಂ ಹೊಣ್ತೋದ್ರ ಗಾಡಿ ತೊಗೊಂಬಂದ್ರೆ ಮಾರಕ್ಕೆ. ತೊಗೊಂಬಂದಿದ್ದಲ್ಲ ಒಂದ್ಸಲ. ಎಷ್ಟಕ್ಕೂ ಹೊಂಟಿದ್ದೆ, ಎಷ್ಟು ತಿಂದೀವಿ. ತೊಗೊಂಬರ್ಬೇಕಿತ್ತು ಜಾಕ್ ಫ್ರೂಟ್.
ಜಾಕ್ ಫ್ರೂಟಿಗೆ ವೇಟ್ ಗೇನ್ ಆಗುತ್ತಾ? ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಜಾಕ್ ಫ್ರೂಟಿಗೆ ವೇಟ್ ಗೇನ್ ಆಗುತ್ತೆ ಇಲ್ಲ ಅಂತ. ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇವೆಲ್ಲ ಫ್ರೂಟ್ಸ್ ತೊಗೊಂಡು ಬಂದಿದ್ರು ಅವರು. ಬಿಕಾಸ್ ನಾನು ಹೇಳ್ತೀನಿ ನಿಮ್ಗೆ, ನಾನು ಮಧ್ಯಾಹ್ನ ಲಂಚ್ ಬೇರೆ ಏನೂ ತಿಂತಿಲ್ಲ. ಲೈಕ್ ವೆಯ್ಟ್ ಲಾಸಿಗೆ ಯಾವ್ಯಾವ ಫ್ರೂಟ್ಸ್ ಬೇಕು ಅವೆಲ್ಲ ತಿಂತಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಡಿನ್ನರು ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಇಷ್ಟೆಲ್ಲ ಫ್ರೂಟ್ಸ್ ತೊಗೊಂಡು ಬಂದರೆ ನಾನು ಶೇವ್ ಪಾಪಡಿ ಈ ಥರ ಬೇಡ್ತಿರ್ತೀನಿ. ಹಂಗೆ ತಿಂತೀನಿ ನಾನು. ಈಗ ಮೋಸ್ಟ್ಲಿ ನಾನು ಹಣ್ಣು ತಿನ್ಬೇಕು ಮಧ್ಯಾಹ್ನ ಲಂಚ್ ಒಳಗೆ ಅಂತ ಡಿಸೈಡ್ ಮಾಡೀನಿ. ಸೊ ಮೋಸ್ಟ್ಲಿ ನಾನು ಮಧ್ಯಾಹ್ನ ಲಂಚಿಗೆ ಹಣ್ಣು ತೊಗೊಂಡು ಹೋಗ್ತೀನಿ, ಜಾಸ್ತಿ ಲಿಕ್ವಿಡ್ ಇರೋದು. ಆರೆಂಜ್, ವಾಟರ್ ಮೆಲನ್, ಪಪಾಯ ಈ ಥರ ಹಣ್ಣು ತೊಗೊಂಡು ಹೊಂಟೀನಿ ಡಬ್ಬಿಗೆ. ಸೊ ಯಾಕಂದ್ರೆ ಸ್ವಲ್ಪ ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿ ತೊಗೊಂಡು ಹೋಗ್ತೀನಿ. ಬೆಳಗ್ಗೆ ಏನು ಮಾಡ್ತೀನಿ, ನಾಷ್ಟ ಟೈಮ್ ಇದ್ದಂಗೆ ಮಾಡ್ತೀನಿ. ಇಲ್ಲಾಂದ್ರೆ ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಇಲ್ಲ ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು. ಮೋಸ್ಟ್ಲಿ ಅದು ಅವಲಕ್ಕಿ ಉಪ್ಪಿಟ್ಟಲ್ಲ, ಅವಲಕ್ಕಿನ ತಿನ್ನಲ್ಲ, ಶಾವಿಗೆ ಉಪ್ಪಿಟ್ಟು ತಿಂತೀನಿ. ಚುರುಮುರಿ ಸುಸ್ಲಾ ಮೋಸ್ಟ್ಲಿ ತಿನ್ನಲ್ಲ, ಯಾವಾಗಾದರೂ ತಿಂತೀನಿ. ಸೊ ಇದ್ರೊಳಗೆ ಯಾವುದಾದ್ರೂ ಒಂದಿದ್ರೆ ತೊಗೊಂಡೋಗಿರ್ತೀನಿ ಡಬ್ಬಿಗೆ ಹಾಕ್ಕೊಂಡು. ಇಷ್ಟು ಈಗ ಮಧ್ಯಾಹ್ನ ಲಂಚಿಗೆ ಫುಡ್ ರೆಡಿ ಮಾಡಬೇಕು. ಗೈಸ್ ಸಂಡೇ ಹಿಂಗೆ ಹೋಗ್ಬಿಡ್ತೈತೆ ನೋಡ್ರಿ. ಈಗ ಕೆಲಸನೇ ಮುಗೀತಿಲ್ಲ, ಒಂದಾದ್ಮೇಲೆ ಒಂದಾದ್ಮೇಲೆ ಥ್ಯಾಂಕ್ ಯು. ಕಟ್ಟಾಕ್ ಮಾಡ್ತೀನಿ, ಏನು ಸುಲಿದಿಲ್ಲಕ್ಕ? ಹಾಂ, ಫುಲ್ ಬಿಸಿಲು ಬಿದ್ದೈತಿ. ನಮ್ಮ ಗಾಡಿ ಕಾರಲ್ಲ, ಇದು ಬೈಕ್ ಹೊರಗೆ ನಿಂತೈತಿ. ಬಿಸಿಲಾಗ ಸಾಲಿಗೆ ಒಳಗೆ ಹಾಕಕ್ಕೆ ಹೋಗ್ಯಾರ ಸರ್. ಯಾಕಂದ್ರೆ ಎಷ್ಟು ಬಿಸಿಲು ಐತೆ ನೋಡ್ರಿ. ನಂದು ಗಾಡಿನ ಆಗ ಹೊರಗೆ ಹೋಗಿದ್ದೆ. ಹೊರಗೆ ಹೋದ ತಕ್ಷಣ ಬರೋಣ ನಾನು ಒಳಗೆ ಹಾಕ್ಬಿಟ್ಟೆ. ಬಿಕಾಸ್ ಇಷ್ಟು ಬಿಸಿಲು ಐತಲ್ಲ, ಅದಕ್ಕಂತೇಳಿ ನಾನು ಹೊರಗೆ ಒಳಗೆ ಹಚ್ಚಿ ನನಗೆ ಅವತ್ತೇ ಗಾಡಿ ಬಿಸಿಲಾಗಿರೋದು. ಸೊ ಹಚ್ಚಕ್ಕೆ ಹೋಗ್ಯಾರ. ಚಪಾತಿ ಮಾಡ್ಕೊಂಡು ಬರ್ತಿದ್ದೆ ರೈಸ್ ತರ್ತೀನಿ ಮಾಡವ ಮಾತಾಡತ್ತಲ್ಲ. ಎಲ್ಲೇ ಹೋಗೋದು ಹೇಳತ್ತಿಲ್ಲ, ಯಾವುದದು ತಿರುಪತಿ. ರೈಸ್ ತರ್ತಿದ್ದೆ ಯಾಕಂದ್ರೆ ಹಾಂ ರೈಸ್ ಚಪಾತಿ ಹಾಂ ನಿಮ್ಮ ಚಪಾತಿ ತಿಂತಿದ್ದವ? ಅಯ್ಯೋ, ಅವ ಅನ್ಮ್ಯಾರಿಡ್ ಇದ್ದಾನೆ. ಯಾರು? ಓ, ದೂರ ಐತೇನು ಕೋಲಾರ ಬೆಂಗಳೂರು ಕಡೆ? ಬುಲೆಟ್ ತೊಗೊಂಡು ಅಪ್ ಆ್ಯಂಡ್ ಡೌನಾ? ಹಾಂ. ಸ್ಟೂಡೆಂಟ್ಸಿಗೆಲ್ಲ ಬಸ್ ಫ್ರೀ ಮಾಡ್ಯಾರತ್ಲ DKC CM ರೈತರದು. ಸ್ಟೂಡೆಂಟ್ಸಿಗೆ ಗೌರ್ಮೆಂಟ್ ಬಸ್ ಫ್ರೀ. ಎಲ್ಲರಿಗೆ ಗೌರ್ಮೆಂಟ್ ಭಾಳ ಸವಲತ್ತು ಕೊಡಾಕತ್ತಿ. ಗೈಸ್ ಇವಾಗ ನಾನು ಫ್ರೂಟ್ಸ್ ಕಟ್ ಮಾಡತ್ತೀನಿ ತಿನ್ನಕ್ಕೆ. ವಾಟರ್ ಮೆಲನ್, ಆರೆಂಜ್ ಕಟ್ ಮಾಡಂಗಿಲ್ಲ, ನಾನು ಸುಲಿತೀನಿ. ಮಸ್ತ್ ಅದ ಆರೆಂಜ್. ಇಂಥ ತಗೋ ಆರೆಂಜ್ ಚಲೋ ಇರ್ತಾವ. ಆಲ್ ವಿಟಮಿನ್ಸ್ ಮಿಕ್ಸ್. ಅವಾಗ ನೀವು ಮಾರ್ನಿಂಗ್ ಹೇಳಿದೆ ನಾನು ಮಧ್ಯಾಹ್ನ ಈಗ ಅಷ್ಟು ಸ್ವಲ್ಪ ದಿನ ಊಟ ಮಾಡೋದಿಲ್ಲ, ಹಣ್ಣು ತಿಂತೀನಿ ಅಂತೇಳಿ. ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ ತಿಂತೀನಿ. ಕಟ್ ಮಾಡ್ಕೊಂಡು ಡಬ್ಬಿಯೊಳಗೆ ಹಾಕೊಂಡು ಹೋಗ್ಬಿಟ್ಟಿರ್ತೀನಿ ಕಾಲೇಜ್ಗೆ. ಹೆಲೋ ಗೈಸ್, ವೆಲ್ಕಮ್ ಟು ಈವ್ನಿಂಗ್ ಎಪಿಸೋಡ್. ಸೊ ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೂಡ ಮಾಡತ್ತೀನಿ. ಫಸ್ಟ್ ಆಯಿಲ್ ಹಾಕೋತೀನಿ. ಗ್ಯಾಸ್ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ. ಸೊ ಇದನ್ನೂ ರೆಸಿಪಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ಸೊ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಎಲ್ರಿಗೆ ಹ್ಯಾಪಿ ಡೇ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಎಷ್ಟು ಬಂದ ನೋಡಿ ಹಲ್ಲ ಮಾಡ ಎರಡು ಅಲ್ಲದವು ಬಾಯಿಲೆ ಬಾ 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 ಬಾ